ಲೋಕಭವನದ ಬಾಗಿಲುಗಳು ಸಾರ್ವಜನಿಕರ ಪಾಲಿಗೆ ಯಾವಾಗಲೂ ತೆರೆದಿರುತ್ತವೆ. ಆದರೆ ಸಮಸ್ಯೆಗಳನ್ನ ಮುಖ್ಯಮಂತ್ರಿ ಚಂದ್ರಶೇಖರ್ ಜೋಸೆಫ್ ವಿಜಯ್ ಅವರಿಗೆ ಮನವರಿಕೆ ಮಾಡಿಕೊಡಲು ಸದಾ ಸಿದ್ಧ ಅಂತ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಹೇಳಿದ್ದಾರೆ. ನಗರದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅರ್ಲೇಕರ್ ಹೇಳಿಕೆ ನೀಡಿದ್ದಾರೆ. ಲೋಕಭವನ ಮತ್ತು ಆಡಳಿತಾರೂಢ ಟಿವಿಕೆ ಸರ್ಕಾರದ ಮಧ್ಯೆ ಭಿನ್ನಾಭಿಪ್ರಾಯ ಹೆಚ್ಚಾಗುವುದರ ನಡುವೆಯೇ ಉನ್ನತಾಧಿಕಾರಿಗಳಿಂದ ಮದುರೈನಲ್ಲಿ ಇತ್ತೀಚೆಗೆ ನಡೆಸಿದ ಪರಿಶೀಲನಾ ಸಭೆ ಕುರಿತಾಗಿಯೂ ಮಾತನಾಡಿದ್ದಾರೆ. ಲೋಕಭವನವು ಸದಾ ಜನರೊಂದಿಗೆ ಇರುತ್ತದೆ. ಯಾರೊಬ್ರು ಹಿಂಜರಿಯದೆ ಬಂದು ತಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳಬಹುದು. ಅವುಗಳ ಪರಿಹಾರಕ್ಕೆ ಸಾಧ್ಯವಿರುವ ಎಲ್ಲವನ್ನ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವೆ ಅಂತ ಹೇಳಿರ್ತಕ್ಕಂಥ ರಾಜ್ಯಪಾಲರು ಮುಖ್ಯಮಂತ್ರಿಯವರನ್ನ ಸಂಪರ್ಕಿಸಿ ಜನರ ಸಮಸ್ಯೆಗಳನ್ನ ಹಂಚಿಕೊಳ್ತೇವೆ, ಅವುಗಳ ಪರಿಹಾರಕ್ಕಾಗಿ ಕೆಲಸ ಮಾಡುವೆ ಅಂತ ತಿಳಿಸಿದ್ದಾರೆ. ತಮ್ಮಿಂದಾಗಲಿ ಸರ್ಕಾರದ ಕಡೆಯಿಂದಾಗಲಿ ಆಗ್ಬೇಕಿರುವ ಯಾವುದೇ ಕೆಲಸದ ಬಗ್ಗೆ ಜನರಲ್ಲಿ ಅಪೇಕ್ಷೆಗಳಿದ್ದರೆ ಲೋಕಭವನವನ್ನ ಸಂಪರ್ಕಿಸಿ ಅಂತ ಒತ್ತಾಯಿಸಿದ ರಾಜ್ಯಪಾಲರು ನಾವು ಒಟ್ಟಾಗಿ ಕೆಲಸ ಮಾಡಲಿದ್ದೇವೆ ಅಂತ ಹೇಳಿದ್ದಾರೆ. ಅರ್ಲೇಕರ್ ಅವರು ಮದುರೈನ ಸರ್ಕ್ಯೂಟ್ ಹೌಸ್ ನಲ್ಲಿ ರಾಜ್ಯದ ಉನ್ನತ ಅಧಿಕಾರಿಗಳೊಂದಿಗೆ ಇತ್ತೀಚೆಗೆ ಸಭೆ ನಡೆಸಿದ್ರು. ಅದು ವಿವಾದ ಸೃಷ್ಟಿಸಿತ್ತು. ಅರ್ಲೇಕರ್ ಕ್ರಮವನ್ನ ತೀವ್ರವಾಗಿ ಟೀಕಿಸಿದ್ದ ಸಚಿವ ಸಿಟಿಆರ್ ನಿರ್ಮಲ್ ಕುಮಾರ್ ಸರ್ಕಾರದ ಕ್ರಮವನ್ನ ಸ್ವತಂತ್ರವಾಗಿ ಪರಿಶೀಲಿಸಲು ಅಥವಾ ಪರ್ಯಾಯ ಆಡಳಿತ ನಡೆಸುವ ಸಂವಿಧಾನಿಕ ಅಧಿಕಾರ ರಾಜ್ಯಪಾಲರಿಗೆ ಇಲ್ಲ ಅಂತ ಗುಡುಗಿದ್ರು. ರಾಜ್ಯದ ಪೂರ್ವಾನುಮತಿ ಇಲ್ಲದೆ ರಾಜ್ಯಪಾಲರು ಕರೆಯುವ ಇಂತಹ ಸಭೆಗಳಿಗೆ ಹಾಜರಾಗದಂತೆ ಟಿವಿಕೆ ಸರ್ಕಾರ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ತಮಿಳುನಾಡು ರಾಜ್ಯಪಾಲರು ವರ್ಸಸ್ ಸರ್ಕಾರದ ನಡುವೆ ಕುದ್ದಾಟ ನಡೀತಾ ಇರುತ್ತೆ. ಇದು ಈಗಲೂ ಮುಂದುವರೆದಿದೆ, ಮತ್ತೆ ಮುಂದುವರಿಯುತ್ತೆ. ಅದೇನು ಮಾಡಕ್ಕಾಗಲ್ಲ.